ಇಲ್ಲಿ ಏನಾಗಿದೆ ಗೊತ್ತಾ, ನಮ್ಮ ಬೀದರ್ ವಿಚಾರ ಒಂಚೂರು ಮಾತಾಡಬೇಕಾಗಿತ್ತು. ಬೀದರ್ ಜಿಲ್ಲೆ ಶೈಕ್ಷಣಿಕವಾಗಿ ಹೇಗಿದೆ ಅನ್ನುವಂಥದ್ದು, ಈ ಶಾಲೆಗಳಲ್ಲಿ ಕುಡಿಯೋ ನೀರಿಲ್ಲ ಫಸ್ಟ್. ಅಲ್ಲ ಇವರು ಇಲ್ಲೊಂದು ಸ್ಟೇಟ್ಮೆಂಟ್ ಹೇಳಿದಾರಲ್ಲ, ಅದು ಕೇಳ್ತೀನಿ. ಶೌಚಾಲಯ ಇಲ್ಲ, ಆಟದ ಮೈದಾನ ಇಲ್ಲ. ಆ ಹುಡುಗ ಜನಿವಾರ ತಗೊಂಡೋಗಿ ಹಾಕೊಂಡು ಶೌಚಾಲಯ ಹಾಕೊಂಡ್ರೆ ಅಂತ ಹೇಳ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಾರೆ. ಶೌಚಾಲಯನೇ ಇಲ್ಲ, ಇನ್ನೆಲ್ಲ ಹಾಕೊಳಕ್ಕಾಗತ್ತೆ ಅಂದ್ರೆ ಇಂಥ ದುಸ್ಥಿತಿಲಿರುವಂತ ಬೀದರ್ ಜಿಲ್ಲೆ. ಇನ್ನೊಂದು ಬೀದರ್ ಜಿಲ್ಲೆ ವಿಚಾರವಾಗಿ ನಾವು ಮಾತಾಡ್ಬೇಕಾದ್ರೆ, ಬೀದರ್ ಜಿಲ್ಲೆ ನಮ್ಗೆ ಲಾಸ್ಟ್ ಆಗಿ ಕರ್ನಾಟಕದಲ್ಲಿ ಇಂಕ್ಲೂಡ್ ಆದಂತ ಜಿಲ್ಲೆ ಇದು. ಮೊದಲು ಬೀದರ್ ಇಲ್ಲಿರ್ಲಿಲ್ಲ, ಮಹಾರಾಷ್ಟ್ರದೊಟ್ಟಿಗೆ ಭಾಷಾವಾರು ಯಾವಾಗ ನಾವು ಪ್ರಾಂತ್ಯಗಳನ್ನ ವಿಂಗಡಣೆ ಮಾಡ್ತಾ ಹೋದ್ವಿ, ಆ ಸಂದರ್ಭದಲ್ಲಿ ಬೀದರಲ್ಲಿ ಮರಾಠಿ ಮಯವಾಗಿತ್ತು. ಅದನ್ನ ಆಗಿನ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಇದ್ರಲ್ಲ, ಅವರು ಕಷ್ಟಪಟ್ಟು ಕನ್ನಡವನ್ನ ಕಳಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡಿ ಆ ಜನರನ್ನ ಈ ಕಡೆ ತಂದಿರ್ತಕ್ಕಂಥದ್ದು. ಅಲ್ಲಿಯ ನೆಲ ಅಷ್ಟು ಈಸಿ ಆಗಿರ್ಲಿಲ್ಲ, ಕಪ್ಪು ಮಣ್ಣಿನ ನೆಲ ನೆಡಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಡೆವಲಪ್ ಆಗಿಲ್ಲ, ಇವತ್ತಿಗೂ ಆಗಿಲ್ಲ. ಅದೇ ಹೇಳ್ತಾ ಇದಿಲ್ಲ, ಅವರ ಈ ನಾರ್ತ್ ಕರ್ನಾಟಕ ಭಾಗ ಎಲ್ಲದೂ ಹಂಗಾಗಿ ಯಾವುದೇ ಕಾರ್ಯಕ್ರಮ ಹೋದಾಗ ಏನೇನೋ ಡೆವಲಪ್ಮೆಂಟ್ ಇಲ್ಲ ನಿಮ್ಗಲ್ಲಿ. ಹೌದು. ಆಮೇಲೆ ಇನ್ನೊಂದು ಏನು ಗೊತ್ತಾ ದುರಂತ ಅಂದ್ರೆ, ಶಿಕ್ಷಕರಿರೋ ಕಡೆ ಶಾಲೆಗಳಿಲ್ಲ, ಶಾಲೆಗಳಿರೋ ಕಡೆ ಶಿಕ್ಷಕರಿಲ್ಲ, ಕಿಲೋಮೀಟರ್ ಕಡೆ ಅಂತ ಒಂದು ಪರಿಸ್ಥಿತಿ. ಹುಡುಗ ಏನೋ ಮುಂದೆ ಬಂದು ಇದರಲ್ಲಿ CET ಬರೀತಾ ಇದ್ದಾನೆ, ಎಲ್ಲೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ತಗೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ವಿ. ಇದು ಒಂದು ವಿಚಾರವಾದ್ರೆ, ಈ ಸರ್ಕಾರ ಮಕ್ಕಳ ಭವಿಷ್ಯದಲ್ಲಿ ಹೇಗೆ ಆಟ ಆಡ್ತಾ ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. CET ಆಗ್ಬೇಕಾದ್ರೆ ಮುಂಚೆನೆ ತರಾತುರಿಯಲ್ಲಿ PUC ರಿಸಲ್ಟ್ ಅನ್ನ ಬಿಟ್ಬಿಟ್ಟು ಅವರಿಗೆ 3 ಎಕ್ಸಾಮ್ ಕೊಟ್ಟಿದ್ದು ಅಲ್ಲದೆ ಅವರು ಮಾನಸಿಕವಾಗಿ ಅವರ ಕುಗ್ಸುವಂತ ಕೆಲಸವನ್ನ ಮಾಡ್ತೀವಿ. ಈಗ ಏನೋ ಒಂದ್ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂತು ಅಂದ್ರೆ CET ಒಂದು ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ CET ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಈ ರೀತಿ ಅವಾಂತರಗಳು ಇರೋದು, ಆಯ್ತಾ? ಇದು ಬೇರೆ ಅದು ನೀವೆಲ್ಲರೂ ಮಾತಾಡ್ತಾ ಇರುವಂತ ಒಂದೇ. ಬೇರೆ ಕೋಮಿನವರ ಜೊತೆಗಾಗಿದ್ರೆ ಎಲ್ಲಾ ಮಂತ್ರಿಗಳು ನಿಂತ್ಕೋತಾ ಇದ್ರು, ತಕ್ಷಣ ಪ್ರೆಸ್ ಮೀಟ್ ಆಗ್ತಾ ಇತ್ತು, ಅವರಿಗೆ ಅನ್ಯಾಯ ಆಗೋಗಿದೆ ಅಂತ ಎಲ್ಲರೂ ಬೊಬ್ಬಿರ್ತಾ ಇದ್ರು. ಆದ್ರೆ ಚೇಂಜ್ ಮಾಡ್ತೀನಿ ಸರ್, ನನ್ನ ಮಾತು ಒಂದೇ, ಎಲ್ಲಾ ಕೋಮಿನ ಮಕ್ಕಳು ಒಂದೇ, ಆದರೆ ಈ ರೀತಿಯ ತಾರತಮ್ಯಗಳನ್ನ ಬಿಡುತ್ತಾ ಇರೋರು ಯಾರು? ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅವನೇನೋ ಬುದ್ಧಿವಂತ. ಈಗ ಆಯ್ತು ಸರಿ, DK ಶಿವಕುಮಾರ್ ಸಾಹೇಬ್ರೆ, ನಿಮ್ದು ಒಂದು ಕಾಲೇಜ್ ಇದೆ, ನಿಮ್ ಕಾಲೇಜಲ್ಲಿ ಕೊಡಿ. ಆ 2 ಹುಡುಗರು ಇದಾರಲ್ಲ, ಅವ್ರು ಕೊಡಿ ಸೀಟನ್ನ. ಅವರು ವಿದ್ಯಾವಂತರು, ಪ್ರಬುದ್ಧರು. ಶಿವಕುಮಾರ್ ಅವ್ರು ಮಾತ್ರ ಅಲ್ಲ, ಇನ್ನು ಬಹಳಷ್ಟು ಜನ ಕಾಲೇಜ್, ಸಿದ್ಧಾರ್ಥ ಕಾಲೇಜ್, ಹೆಸರು ತರ್ತಾರೆ. ಅವ್ರು ನಿಮ್ ಕಾಲೇಜಲ್ಲಿ ಓದಿ ಒಳ್ಳೆ ಹೆಸರು ತರ್ತಾರೆ, ಫ್ರೀ ಸೀಟ್ ಕೊಡಿ ಅವರಿಗೆ. ಏನ್ ನಿಮ್ಮ 1-2 ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿಮ್ಗೆ ಕಟ್ಕೊಡಕ್ ಆಗಲ್ವಾ? ಬರೀ ದುಡ್ಡು ಮಾಡ್ಕೊಳ್ಳೋದಷ್ಟೇ ನಿಮ್ ಕೆಲ್ಸವಾ? ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದೇ ರೀತಿ ಈ ಏನು ಅಂತ ಹೇಳಿದ್ರೆ, ಇವತ್ತು ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ, ಅವರು ಏನು ಸಿದ್ದರಾಮಯ್ಯ ಸರ್ಕಾರ ಇದೆಯಲ್ಲ, ತಲೆ ತಗ್ಗಿಸುವಂತ ಘಟನೆ. 2018 ಇಂಥದ್ದೇ ಕೆಲಸ ಮಾಡಿದ್ರು. ಏನೋ ಇವರು ಹೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆಗ ಮೂಢನಂಬಿಕೆಗಳ ಪ್ರಾಕ್ಟೀಸಸ್ ಅನ್ನ ನಿಲ್ಲಿಸ್ತೀನಿ ಅಂತ ಒಂದು ಕಾಯ್ದೆನೆ ತಗೊಂಡ್ಬರ್ತಾರೆ. ಅದು ಮೂಢನಂಬಿಕೆ ವಿಚಾರ ಬಿಡಿ, ಮೂಢನಂಬಿಕೆ ವಿಚಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ನಂಬಿಕೆ ಅಂತ ಉಂಟು, ಮೂಢನಂಬಿಕೆ ಬೇರೆ. ಮೂಢನಂಬಿಕೆಯಾಗಿ ಇಟ್ಕೊಳ್ಬೇಕಾದ್ರೆ ಜನರು ತೀರ್ಮಾನಗಳು. ಆಮೇಲೆ ನಂಬಿಕೆ ಅಂತಕ್ಕಂಥದ್ದು ಉಂಟು, ಧರ್ಮ ಅಂತಕ್ಕಂಥದ್ದು ನೋಡಿ, ಈ ಧರ್ಮ ಯಾವಾಗ ಹುಟ್ಕೊಂತು ಗೊತ್ತಾ? ಯಾವಾಗ ಪ್ರಪಂಚದಲ್ಲಿ ದೌರ್ಜನ್ಯಗಳು ಜಾಸ್ತಿ ಆಯ್ತು, ಇಂಥ ಸಂದರ್ಭದಲ್ಲಿ ಒಬ್ರು ಮೇಲೆ ಒಬ್ರು ಗಲಾಟೆ ಮಾಡ್ಕೋಬಾರ್ದು ಅಂತ ಒಂದು ಸಂದರ್ಭ ಬಂದಂತ ಇದರಲ್ಲಿ ಈ ಧರ್ಮಗಳು ಹುಟ್ಕೊಂಡು ನೀತಿ ಪಾಠಗಳನ್ನು ಹೇಳುವಂಥದ್ದು, ಧರ್ಮಗಳ ಬೋಧನೆಗಳು ಮಾಡುವಂಥದ್ದು, ಇದೆಲ್ಲವೂ ಸಮಾಜದ ಸ್ವಾಸ್ಥ್ಯವನ್ನು ಮಾಡ್ಲಿಕ್ಕೆ ಆ ಕಾಲದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದು. ಬನಾರಸ್ ಹಿಂದೂ ಯೂನಿವರ್ಸಿಟಿನ ನೀವು ಸುಟ್ರಲ್ಲ, ಆದ್ರೂ ಸಮೇತ ಇವತ್ತು ಆ ಸನಾತನ ಧರ್ಮ, ಹಿಂದೂ ಧರ್ಮ ಉಳ್ಕೊಂಡಿದೆ. ನಿಮ್ ಕೈಲಿ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀವು ಪರಕೀಯರಾಗಿ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಆಗ್ಲಿಲ್ಲ, ಒಳಗಿದ್ದವ್ರು ನೀವು ದಾಳಿ ಮಾಡಿದ್ರೆ ನಮ್ಮನ್ನೇನಾದ್ರು ಹತ್ತಿಕ್ಲಿಕ್ಕೆ ಆಗತ್ತಾ? ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾಳಿನ ದಿನದಲ್ಲಿ ಜನರು ನಿಮ್ಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಸಿದ್ದರಾಮಯ್ಯನವರೇ, ಇನ್ನೊಂದು 2 ವರ್ಷ ನಿಮ್ಗೆ ಟೈಮ್ ಇರ್ಬೋದು, ಅಥವಾ ನಿಮ್ ಕುರ್ಚಿನ ಇವರು DK ಶಿವಕುಮಾರ್ ಅವ್ರು ಕಿತ್ಕೋಬಹುದು, ಅದು ಬೇರೆ. ಕುರ್ಚಿ ಕಿತ್ತಾಟ ನಿಮ್ಗೆ ನಡೀತಾ ಇರೋದೆ, ಅಭಿವೃದ್ಧಿ ಮಾಡ್ತಿಲ್ಲ ನೀವು, ಅಭಿವೃದ್ಧಿ ಕಡೆಗೂ ಚಿಂತೆ ಇಲ್ಲ. ಈ ರೀತಿಯಾದ ವಿಚಾರಗಳನ್ನ ಎತ್ಕೊಂಡ್ಬಂದು ಜಾತಿ ಗಣತಿ ತಂದ್ರಿ, ಈ ಜಾತಿ ಗಣತಿ ಅಂತ ಇಟ್ಕೊಂಡು ಒಂದಷ್ಟು ದಿನ ಇದ್ ಮಾಡಿದ್ರಿ. ಇನ್ನೊಂದು ನಾನು ಕೇಳ್ಬೇಕಾದಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಜನಸಂಖ್ಯೆನ 14 ಲಕ್ಷ ತೋರಿಸಿದ್ರಲ್ಲ, ಅದು ನೀವು 14 ಲಕ್ಷ ಅಂತ ಹೇಳಿ ನೀವು ಅಲ್ಪಸಂಖ್ಯಾತರು ಅಥವಾ ನಿಮ್ಮ ಕ್ವಾಂಟಿಟಿ ಎಂತಾಗಿದೆ, ನಿಮ್ಮಲ್ಲಿ ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥದ್ದು ಹೇಳಲಿಕ್ಕೆ ನೀವು ಹೊರಟಿದ್ದೀರೋ ಅಥವಾ ಇನ್ನೇನು ಹೇಳಲಿಕ್ಕೆ ಹೊರಟಿದ್ದೀರಿ ಅಂತಕ್ಕಂಥದ್ದು ಜನರ ಮುಂದೆ ನೀವು ಸ್ಪಷ್ಟಪಡಿಸಬೇಕಾಗತ್ತೆ. ನೀವು ಮಾಡಿರ್ತಕ್ಕ, ಇನ್ನು ನಿಮ್ಮ ಪರಮೇಶ್ವರ್ ಅವ್ರು ಬರ್ತಾರೆ, ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಯ್ಯೋ ಅದೊಂದು ಬಿಡಿ, ಪುಟ್ಟ ಸಣ್ಣ ಘಟನೆ
ಘಟನೆ ನಡೆದೋಗ್ಬಿಟ್ಟಿದೆ ಅಂತಕ್ಕಂಥದ್ದು ಹೇಳ್ತೀರಿ. ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡಬೇಡಿ. ನಾಳೆ ಮುಂದಿನ ಈ ಪೀಳಿಗೆಗೆ ನೀವು ಏನ್ ಸಂದೇಶ ಕೊಡ್ತಾ ಇದೀರಿ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ನಿಮ್ಮ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಆಗ್ತಾ ಇರ್ತಕ್ಕಂಥ ಒಂದು ಘಟನೆ ಇದು. ಕಾಶ್ಮೀರದಲ್ಲಿ ಏನಾಗಿತ್ತು ಅದು ಹೊರಗೆ ಬರ್ಲಿಕ್ಕೆ ಅನೇಕ ವರ್ಷಗಳೇ ತೆಗೆದುಕೊಂತು. ಇವತ್ತು ಅದು ಹೊರಗೆ ಬಂದಿದೆ. ಅದು ಕಾಶ್ಮೀರಿ ಫೈಲ್ಸ್ ಅನ್ನೋ ಒಂದು ಮೂವಿಯ ಪ್ರಕಾರ ಹೊರಗೆ ಬಂತು. ಅದನ್ನ ಆ ರೀತಿ ಮೂವಿಗಳನ್ನು ಮಾಡಬಾರ್ದು ಅಂತ ಇನ್ನೊಬ್ಬ ಇವತ್ತು ಅನುರಾಗ್ ಕಶ್ಯಪ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬ್ರಾಹ್ಮಣರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತೀನಿ ಅಂತ ಒಬ್ಬ ಡೈರೆಕ್ಟರ್ ಏನು ಬಾಲಿವುಡ್ ಡೈರೆಕ್ಟರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇದು ಯಾವ ರೀತಿಯಾದ ದೌರ್ಜನ್ಯ ನಮ್ಮ ಮೇಲೆ ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಜ್ವಲಂತ ಸಾಕ್ಷಿಯಾಗಿ ನಿಲ್ಲುತ್ತೆ. ಗುರುಗಳೇ, ನಾನು ಇನ್ನೊಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಉನ್ನತ ಶಿಕ್ಷಣ ಸಚಿವರು MC ಸುಧಾಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಯಾರಾದ್ರೂ ಇಂಥ ಕೆಲಸ ಮಾಡಿದ್ರೆ ಅದು ವಿಕೃತ ಮನಸ್ಸಿನವರು ಮಾಡಿರುವಂತದ್ದು. ನಾನು ಆ ವಿದ್ಯಾರ್ಥಿಗೆ ಅನ್ಯಾಯ ಆಗದೇ ಇರೋ ರೀತಿ ಕ್ರಮ ತೆಗೆದುಕೊಳ್ತೀನಿ, ರೀ ಎಕ್ಸಾಮ್ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು ಅಂತ ನೀವು ಹೇಳ್ತೀರಿ. ನೀವು ಉನ್ನತ ಶಿಕ್ಷಣ ಸಚಿವರಾಗಿದ್ದೀರಿ. ಸಚಿವರಾದ ಮೇಲೆ ಆ ಡಿಪಾರ್ಟ್ಮೆಂಟ್ ನ ರೈಟ್ಸ್ ಅವ್ರಿಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸನತ್ ಅವ್ರೆ, ಇರುತ್ತಲ್ವಾ ಅವ್ರಿಗೆ ರೈಟ್ಸ್ ಇರುತ್ತೆ, ಅವ್ರಿಗೆ ಅವ್ರು ಡಿಸಿಷನ್ ಮೇಕಿಂಗ್ ಮಾಡಬಹುದು, ಡಿಸಿಷನ್ ನ ತಗೊಳ್ಬಹುದು. ನೀವು ಚರ್ಚೆ ಮಾಡಿ ನೀವು ಎಲ್ಲಾ ಮಾಡೋ ಅವಶ್ಯಕತೆ. ಆ ಹುಡುಗ ಮಾನಸಿಕವಾಗಿ ಎಷ್ಟು ಕುಗ್ಗೋಗಿರ್ತಾನೆ, ಆ ವಿದ್ಯಾರ್ಥಿಯ ಮನಸ್ಸು ಮಾನಸಿಕವಾಗಿ ಎಷ್ಟು ಕುಗ್ಗೋಗಿರುತ್ತೆ ಆ ಮೊಮೆಂಟ್ ಅಲ್ಲಿ, ವೆದರ್ ಹಿ ಕ್ಯಾನ್ ರೈಟ್ ದ ಎಕ್ಸಾಮ್ ಆರ್ ನಾಟ್. ಇಲ್ಲ, ಇಲ್ಲಿ ಒಂದು ವಿಚಾರ, ಎಕ್ಸಾಮಿನ ವಿಚಾರದಲ್ಲಿ ಅವ್ನು ಮೋಸ್ಟ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಬ್ಬರೇ ವಿದ್ಯಾರ್ಥಿಗಳಿರೋದ್ರಿಂದ ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವನ ಭವಿಷ್ಯ ಈಗ CET ವಿಚಾರದಲ್ಲಿ ಅತಂತ್ರನೇ. ಅವನು JEE ಯಾವ್ದಾದ್ರು ತೆಕ್ಕೊಂಡು ನ್ಯಾಷನಲ್ ಲೆವೆಲ್ ಸ್ಕೋರ್ ಮಾಡಿ NIT IITs ಗಳಿಗೆ ಅವ್ರು ಮುಖ ಮಾಡ್ಬೋದು. ಅಷ್ಟೆಲ್ಲ ಕಷ್ಟ ಪಡೋ ಬದ್ಲು ಇವಾಗ ಇವರ ಇಲಾಖೆ ಅಲ್ಲ ಗುರುಗಳೇ, ಈಗ ಇಷ್ಟೆಲ್ಲ ಹುಡುಗನ್ಗೆ ಕಷ್ಟ ಆಗತ್ತೆ ಅನ್ನೋದಾದ್ರೆ ಇವರ ಇಲಾಖೆ ಕಡೆಯಿಂದ ಆಗಿರುವಂತ ಎಡವಟ್ಟಿಗೆ ಇವರೆಲ್ಲ ಯಾರಾದ್ರೂ ಒಂದ್ ಒಳ್ಳೆ ಕಾಲೇಜ್ ಇಟ್ಕೊಂಡಿದಾರಲ್ವಾ, ಯಾರಾದ್ರೂ ಸನತ್ನವ್ರು ಹೇಳಿದಂಗೆ ಒಂದ್ ಸೀಟ್ ಕೊಡ್ಲಿ ಬಿಡಿ, ಇಲ್ಲ ಗವರ್ಮೆಂಟ್ ಕೋಟದಲ್ಲಿ ಗವರ್ಮೆಂಟ್ ಕಾಲೇಜಲ್ಲಿ ಎಲ್ಲಾದ್ರೂ ಕೊಡ್ಲಿ ಬಿಡಿ. ಕೊಡ್ಲೇಬೇಕು. ಈ ಪರಿಸ್ಥಿತಿಗೆ ಅವರು ತಲೆದಂಡ ಮಾಡಿಕೊಳ್ಳಲೇಬೇಕು. ಒಂದು ಹಿಜಾಬ್ ಪ್ರಕರಣದಲ್ಲಿ ಹೈಕೋರ್ಟ್ ತಾನು ಆದೇಶ ಕೊಟ್ಟರೂ ಕೂಡ ಹಿಜಾಬಿನ ವಿಷಯದಲ್ಲಿ ಇವರ ಇಡೀ ಸಂಪುಟ ಸರ್ಕಾರ ಅದರ ಬೆನ್ನ ಹಿಂದೆ ನಿಂತ್ಕೊಂಡಿತ್ತು ಅಂತ ಹೇಳುವಾಗ ಈ ಒಂದು ಸಮಸ್ಯೆಗೆ ಇವರು ನಿಂತುಕೊಂಡಿರುವ ರೀತಿಯನ್ನ ನೋಡಿದ್ರೆ ನಮ್ಗೆ ಚೀತು ಅಂತ ಅನ್ನಿಸ್ತದೆ. ಹಾಗಾಗಿ ಎಲ್ಲರೂ ಸರ್ಕಾರವನ್ನ ಆಗ್ರಹ ಮಾಡೋದೇನು, ಆ ಮಗುವಿಗೆ ಅನ್ಯಾಯವಾಗಿದೆ. ಈಗ 3 ಪಕ್ಷಿ ಪರೀಕ್ಷೆಯನ್ನು ಬರೆಯುವಾಗ ಇವರಿಗೆ ಯಜ್ಞೋಪವೀತದ ಸಮಸ್ಯೆ ಇದ್ದಿಲ್ವಾ? ಅವನು ಒಂದೇ ಪರೀಕ್ಷೆ ಬರೆದಿರುವುದಲ್ಲ, ಇದು 4ನೇ ಪರೀಕ್ಷೆ. ಹಾಗಾಗಿ 3 ಪರೀಕ್ಷೆಯ ಒಳಗೂ ಅವನಿಗೆ ಆ ಸಮಸ್ಯೆ ಬಂದಿಲ್ಲ. ಇದು ಒಂದು ಪರೀಕ್ಷೆಗೆ ಯಾಕಾಗಿ ಈ ಸಮಸ್ಯೆಯನ್ನ ತಂದ್ರು ಅಂದ್ರೆ ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಕೆಣಕಬೇಕು ಅನ್ನುವಂತ ಕೆಲವು ಅಧಿಕಾರಿಗಳಿದ್ದಾರೆ, ಬಂಡ ತರದ ಅಧಿಕಾರಿಗಳು. ನಾವು ಸರ್ಕಾರವನ್ನ ಆಗ್ರಹ ಮಾಡೋದು, ನೀವು ಎಲ್ಲಿಯಾದ್ರೂ ಅವನಿಗೆ ಸೀಟ್ ಕೊಡಿ, ಆದ್ರೆ ಅವನ ರ್ಯಾಂಕಿಗೆ ಎಲ್ಲೂ ತೊಡಕು ಬರದಂತೆ ಗಮನ ವಹಿಸಿ ಅಂತ ನಾವು ಸರ್ಕಾರವನ್ನ ಆಗ್ರಹ ಮಾಡ್ತೀವಿ. ರೈಟ್ ಗುರುಗಳೇ, ಸನಜ್ಜಿ ನಿಮ್ಮ ಕಡೆಯ ಪ್ರತಿಕ್ರಿಯೆ? ಏನಿಲ್ಲ, ಇವರಿಗೆ ಅವ್ರು ಹೇಳಿದ್ರಲ್ಲ, ಸ್ವಾಮೀಜಿ ಹೇಳಿದಾಗೆ ಇಲ್ಲಿ ಒಳ್ಳೆ ಕಾಲೇಜ್ನಲ್ಲಿ ಅತ್ಯುತ್ತಮವಾದ ನಿರ್ಫ್ ರ್ಯಾಂಕಿಂಗ್ ಇರ್ತಕ್ಕಂಥ ಕಾಲೇಜ್ ಇರ್ಬೋದು ಅಂತದ್ರಲ್ಲಿ ಸೀಟ್ ಕೊಡಿಸಿ, ಇಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸೀಟ್ ಕೊಡಿಸಿ. ಗೌರ್ಮೆಂಟ್ ಕಾಲೇಜಿನ ಪರಿಸ್ಥಿತಿಗಳು ಇವರು ಹೇಗಿದೆ ಅಂತ ಗೊತ್ತು, ಬಟ್ ಒಳ್ಳೆ ನಿರ್ಫ್ ರ್ಯಾಂಕಿಂಗ್ ಇರ್ತಕ್ಕಂಥದ್ದು, NIRF ರ್ಯಾಂಕಿಂಗ್ ಇರ್ತಕ್ಕಂಥ ಒಳ್ಳೆ ಕಾಲೇಜಲ್ಲಿ ಶಿಕ್ಷಣ ಕೊಡಬೇಕು. ಅವನಿಗಾದಂಥ ಅನ್ಯಾಯಕ್ಕೆ ಸರ್ಕಾರ ಸರಿಯಾದ ಕ್ರಮವನ್ನು ತಗೋಬೇಕು. ಯಾರು ಅಧಿಕಾರಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಸಸ್ಪೆಂಡ್ ಆಗ್ಬೇಕು ತಕ್ಷಣ. ಈ ರೀತಿಯ ಘಟನೆಗಳು ಮುಂದೆ ಯಾವತ್ತು ಈ ಸಮಾಜದ ಮೇಲೆ 14 ಲಕ್ಷ ಇದೆ ಅಂತ ಪ್ರೊಜೆಕ್ಟ್ ಮಾಡಿ ತೋರಿಸಿದ್ರಲ್ಲ ನಿಮ್ಮ ಸಮೀಕ್ಷೆ ಒಳಗಡೆ, ಆ ಸಮೀಕ್ಷೆ ಒಳಗೆ ತೋರಿಸಿರ್ತಕ್ಕಂಥ ಯಾವ ಸಮಾಜದ ಮೇಲೂ ಆಗ್ಬಾರ್ದು, ಯಾವ ಸಮಾಜದ ಮೇಲೆ ಆಗ್ಬಾರ್ದು, ಈ ಸಮಾಜದ ಮೇಲೆ ಆಗ್ಬಾರ್ದು. ಅದನ್ನು ನಾವು ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಅವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇರ್ತಕ್ಕಂಥವ್ರು. ಈ ವಿಚಾರವಾಗಿ ಒಬ್ಬ ಹುಡುಗರಿಗೆ ಅನ್ಯಾಯ ಮಾಡುವಂಥದ್ದು ತಪ್ಪು. ಅವನ ಭವಿಷ್ಯದ ವಿಚಾರದಲ್ಲಿ ಇವ್ರು ಚಿಂತನೆ ಮಾಡ್ಬೇಕೀಗ. ತಕ್ಷಣದಲ್ಲಿ ಅವನಿಗೆ ಸೀಟ್ ಕೊಡುವ ವಿಚಾರದಲ್ಲಿ, ಒಳ್ಳೆ ಕಾಲೇಜಲ್ಲಿ ಸೀಟ್ ಕೊಡುವ ವಿಚಾರದಲ್ಲಿ ಅವ್ರು ಇದು ಕಾರ್ಯಗತರಾಗಬೇಕು ರಾಜ್ಯ ಸರ್ಕಾರ. ಇದು ನಮ್ಮ ಬೇಡಿಕೆ. ಗುರುಗಳ ನಿಮ್ಮ ಕಡೆಯ ಪ್ರತಿಕ್ರಿಯೆ ನೋಡಿ. ಒಬ್ಬ ಬ್ರಾಹ್ಮಣ ವೈಷ್ಣವ ಸಮುದಾಯದಲ್ಲಿ ಒಂದು ಜನಿವಾರ ಧಾರಣೆ ಮಾಡಬೇಕಾದ್ರೆ ಬಹಳವಾದಂತಹ ಕ್ರಮಗಳು ನಿಬಂಧನೆಗಳಿರುತ್ತೆ. ಅದಕ್ಕೆ ಉಪನಯನ ಅಂತ, ಉಪ ಅಂತಂದರೆ ಮತ್ತೊಂದು ಅಂತ, ಕಣ್ಣು ಅಂತ ಅಂದರೆ ಉಪನಯನ, ಉಪ ಅಂತಂದರೆ ಮತ್ತೊಂದು, ಅದಕ್ಕೊಂದು ಕಣ್ಣು ಅಂದರೆ ಇವನು ಮನುಷ್ಯ, ಈ ವ್ಯಕ್ತಿ ಈ ಸಮಾಜಕ್ಕೆ ಮತ್ತೊಂದು ಕಣ್ಣಾಗಿರ್ತಾನೆ ಅನ್ನುವಂಥ ಸಂದೇಶವನ್ನು ಕೊಡುತ್ತೆ. ಅದರಲ್ಲಿ 3 ಎಳೆಯನ್ನು ನಾವು ಕೊಟ್ಟಿರ್ತೀವಿ. ಮೊದಲು ಒಂದು ಒಬ್ಬ ಬ್ರಹ್ಮಚಾರಿ ಜನಿವಾರ ಮತ್ತು ಗೃಹಸ್ಥ ಜನಿವಾರ ಅಂತ ಇರುತ್ತೆ. ಈ ಬ್ರಹ್ಮಚಾರಿ ಜನಿವಾರದಲ್ಲಿ 3 ಎಳೆ ಇರುತ್ತೆ. ಅದರಲ್ಲಿ ಒಂದು ಸಮಾಜವನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ನನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಹಾಗೆ ಧಾರ್ಮಿಕ ವಿಚಾರದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನುವಂಥ ಬೋಧನೆಯನ್ನು ಕೊಡುವಂತಹ ಈ ಸಂಪ್ರದಾಯ, ಅದರಲ್ಲಿ ಸಮಾಜಕ್ಕೆ ಒಂದು ಕಣ್ಣಾದಂತಹ ವ್ಯಕ್ತಿಯನ್ನು, ಆ ಮಗುವನ್ನು ಅವರು ಆಘಾತಕ್ಕೆ ಒಳಗೆ ಮಾಡಿದ್ದಾರೆ, ಅವರಿಗೆ ಬಹಳ ಒಂದು ನೋವನ್ನು ಉಂಟು ಮಾಡಿದ್ದಾರೆ. ತಕ್ಷಣವೇ
ಆ ಅಧಿಕಾರಿಯನ್ನ ಗುರುಗಳು ಹೇಳ್ದಂಗೆ ಸಸ್ಪೆಂಡ್ ಮಾಡಿ ಅವನಿಗೆ ಒಂದು ನ್ಯಾಯಯುತವಾಗಿ ಅವನಿಗೆ ಒದಗಿಸ್ಕೊಡ್ಬೇಕು ಅಂತ ಈ ನಿಮ್ಮ ಪವರ್ ಟಿವಿಯಿಂದ ನಾವು ಆಗ್ರಹವನ್ನು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಗುರುಗಳೇ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಪವರ್ ಟಿವಿ ಆಗ್ರಹಿಸ್ತಾ ಇರೋದಿಷ್ಟೇ, ಪವರ್ ಟಿವಿ ಕಳಕಳಿ ಮಾಡ್ಕೊಳ್ತಾ ಇರೋದಿಷ್ಟೇ. ನಾನು ರಾಜಕೀಯವಾಗಿ ಯಾವ್ದನ್ನು ಮಾತನಾಡೋದಕ್ಕೆ ಹೋಗಲ್ಲ, ಇದಲ್ಲೂ ಕೂಡ ನಿಮ್ಮ ರಾಜಕೀಯ ಬೇಳೆಗಳನ್ನ ಬೆಳೆಸ್ಕೊಳ್ತೀರಿ ಅಂತ ಹೇಳಿದ್ರೆ ನಿಮಗಿಂತ ಅಸಹ್ಯದ ವಿಚಾರಗಳು ಇನ್ಯಾವುದು ಇಲ್ಲ ಅಂತ ನಾನು ಭಾವಿಸ್ತೀನಿ. ಆ ಶುಚಿವ್ರತ್ಗೆ ಏನ್ ಅನ್ಯಾಯ ಆಗಿದೆ, ಮುಂದೆ ಎಂದೂ ಕೂಡ ಇಂಥ ಅನ್ಯಾಯ ಯಾವ ಧರ್ಮ ಯಾವ ಸಮುದಾಯದವ್ರಿಗೂ ಕೂಡ ಆಗಬಾರ್ದು. ಜೊತೆಗೆ ಇವತ್ತಾಗಿದೆಯಲ್ಲ, ಪರೀಕ್ಷಾ ಅಧಿಕಾರಿಗಳನ್ನ ನೇಮಿಸಬೇಕಾದ್ರೆ ಅವ್ರ ತಲೆಯಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡಿರೋರ್ನ ನೇಮಿಸಿ, ಅವ್ರಿಗೆ ಸ್ವಲ್ಪ ಜ್ಞಾನ ಕೊಡಿ, ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಿ, ಅಂತವ್ರನ್ನ ಯಾರಾದ್ರೂ ಅಲಾಟ್ ಮಾಡಿ. ನೀವು ಎಕ್ಸಾಮಿನೇಷನ್ ಹಾಲ್ಗೆ ಅಲಾಟ್ ಮಾಡ್ಬೇಕಾದ್ರೆ ಅಧಿಕಾರಿಗಳನ್ನ ಸಿಬ್ಬಂದಿನ ಯಾರನ್ನಾದ್ರೂ ಅಲಾಟ್ ಮಾಡ್ಬೇಕಾದ್ರೆ. ಜೊತೆಗೆ ಇವತ್ತಿನ ಯುವಕರ ಮನಸ್ಸಿನಲ್ಲಿ ದಯವಿಟ್ಟು ಜಾತಿ ಧರ್ಮದ ವಿಷಬೀಜಗಳನ್ನ ಬಿತ್ತಬೇಡಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಇವತ್ತಿನ ರಾಜಕೀಯಕ್ಕೆ ಇದೆಲ್ಲವೂ ಚೆನ್ನಾಗ್ ಅನ್ಸುತ್ತೆ, ಇವತ್ತಿನ ನಿಮ್ಮ ಅಧಿಕಾರದ ಸ್ವಾರ್ಥಕ್ಕೆ ಇವತ್ತೆಲ್ಲವೂ ಚೆನ್ನಾಗ್ ಅನ್ಸುತ್ತೆ. ಆದ್ರೆ ನೆಕ್ಸ್ಟ್ ಜನರೇಷನ್ ಬಹಳಷ್ಟು ಕಷ್ಟ ಅನುಭವಿಸಬೇಕಾಗುತ್ತೆ, ಬಹಳ ಡೇಂಜರಸ್ ಆಗಿರುತ್ತೆ ಆ ಒಂದು ಸಿಚುಯೇಷನ್. ಅಂತ ಪರಿಸ್ಥಿತಿಗೆ ಇವತ್ತಿನ ಯುವ ಸಮೂಹವನ್ನ ತಳ್ಳಬೇಡಿ, ವಿದ್ಯಾರ್ಥಿಗಳನ್ನ ತಳ್ಳಬೇಡಿ. ಶುಚಿವ್ರತ್ಗೆ ನ್ಯಾಯ ಸಿಗೋವರೆಗೂ ಕೂಡ ಪವರ್ ಟಿವಿ ಹೋರಾಟ ಮಾಡುತ್ತೆ. ನಿಮ್ಮಲ್ಲೇ ಯಾರಿಗಾದ್ರೂ ಒಳ್ಳೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಎಲ್ಲ ಹುಡುಗ ಏನ್ ಓದ್ತಾನೆ ಅಂತ ಅನ್ಸ್ತೋ ಅವ್ನಿಗೊಂದು ಸೀಟ್ ಕೊಟ್ಟು ನಿಮ್ಮ ದೊಡ್ಡಸ್ತಿಕೆಯನ್ನ ನಿಮ್ಮ ಸರ್ಕಾರ ಮೆರಿಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.